ಓಂ ನಮಃ ಶಿವಾಯ. ವೀಕ್ಷಕರೇ, ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮ್ಮ ಬೆಂಬಲಕ್ಕಾಗಿ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ತುಂಬ ಜನ ನನಗೆ ಕಾಲ್ ಮಾಡ್ತಾ ಇದ್ದೀರಾ, ತುಂಬ ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಒಳಿತಾಗಲೆಂಬುದೇ ನಮ್ಮ ಆಶಯ. ಇವತ್ತೊಂದು ವಿಶೇಷವಾದ ಪೂಜೆ ಬಗ್ಗೆ ತಿಳಿಸ್ತೇನೆ. ಯಾವ ಜನ್ಮದ ಕರ್ಮ ಇದ್ದರೂ, 7 ಜನ್ಮದ ಕರ್ಮ ಇದ್ದರೂ ಕೂಡ ಈ ಪೂಜೆ ಆ ಕರ್ಮವನ್ನ ತೆಗೆದುಬಿಡುತ್ತೆ, ಅಂದರೆ ಕರ್ಮವನ್ನು ಕಳೆದು ಬಿಡುತ್ತೆ. ಪೂಜೆ ಶತರುದ್ರಾಭಿಷೇಕ. ನೋಡಿ, ಶಿವ ಅಲ್ಟಿಮೇಟ್. ಶಿವ ಅಲ್ಟಿಮೇಟ್ ಅಂದಮೇಲೆ ನೀವು ಏನೇ ಕರ್ಮ ಇದ್ರು ಆತನ ಪಾದ ಹಿಡ್ಕೊಂಡ್ಬಿಟ್ರೆ ಆ ಕರ್ಮ ನಿವಾರಣೆ ಆಗಿ ಹೋಗ್ತದೆ. ಮತ್ತೆ ಪೂಜೆ ಹೇಗೆ ಮಾಡಬೇಕಪ್ಪ ಅಂದರೆ ಶತರುದ್ರಾಭಿಷೇಕ ಪೂಜೆಯನ್ನೇ ಮಾಡಬೇಕು. ಶಾಸ್ತ್ರಿಗಳನ್ನು ಕರೆಸಿ ಮಾಡಿದರೆ ತುಂಬ ಒಳ್ಳೆಯದು. ಯಾರಿಗೆ ಆರ್ಥಿಕ ತೊಂದರೆ ಇದೆಯೋ ಅವರು ಮಾಡಿಸೋಕೆ ಹೋಗಬೇಡಿ. ಯಾರು ಆರ್ಥಿಕವಾಗಿ ಚೆನ್ನಾಗಿದ್ದೀರೋ ಶಿವನಿಗೆ ಶತರುದ್ರಾಭಿಷೇಕವನ್ನು ಅದೂ ಕೂಡ ಒಂದು ಶಿವಾಲಯದಲ್ಲಿಯೇ ಮಾಡತಕ್ಕದ್ದು. ಶಿವಾಲಯದಲ್ಲಿ ಮಾಡಲಿಕ್ಕೆ ಆಗಲ್ಲ ಅಂದರೆ, ಸಾಧ್ಯವಿಲ್ಲ ಎಂದರೆ ನೀವು ಮನೆಯಲ್ಲಿ ಮಾಡಿಸ್ಕೊಳ್ಳಿ. ಮತ್ತು ಏನಪ್ಪ ಈ ಶಿವ ಪೂಜೆಯನ್ನು ಮಾಡಿಸ್ತೀರಲ್ಲ ಶತರುದ್ರಾಭಿಷೇಕ, ನೋಡಿ, ಶತರುದ್ರಾಭಿಷೇಕ ಅಂದ್ರೆ ಮೊದಲು ಏನಂತ ಹೇಳಿಬಿಡ್ತೇನೆ. ನೋಡಿ, ನಿಮ್ದು ಯಾವುದೇ ಕರ್ಮ ಇರಲಿ, ಈ ಜನ್ಮದ ಕರ್ಮ ಇರಲಿ ಅಥವಾ ಹಿಂದಿನ ಜನ್ಮದ ಕರ್ಮ ಇರಲಿ ಅಥವಾ 7 ಜನ್ಮದ ಕರ್ಮ ಇರಲಿ ಅಥವಾ ನಿಮ್ಮ ತಂದೆ ತಾಯಿಯಿಂದ ಬಂದ ಕರ್ಮ ಇರಲಿ ಅಥವಾ ನಿಮ್ಮ ಪೂರ್ವಜರಿಂದ ಬಂದ ಕರ್ಮ ಇರಲಿ ಅಥವಾ ನಿಮ್ಮ ನಿವೇಶನಗಳಲ್ಲಿ, ನಿಮ್ಮ ಜಮೀನುಗಳಲ್ಲಿ ಏನಾದರೂ ತಪ್ಪು ನಡೆದಿದ್ದರೆ, ಅದರಲ್ಲೂ ವಿಶೇಷವಾಗಿ ಒಂದು ವಿಶಿಷ್ಟ ಕರ್ಮ ಹೇಳಿಬಿಡ್ತೇನೆ. ಯಾರು ಇದನ್ನ ಮಾಡಬಾರ್ದು ಆದರೂ ಮಾಡಿರ್ತಾರೆ. ಏನಪ್ಪ ಅಂದರೆ ನಿಧಿ ಶೋಧನೆ ಮಾಡಿರ್ತಾರೆ. ಅಂಥ ಕರ್ಮವನ್ನೂ ಕೂಡ ಈ ಶತರುದ್ರಾಭಿಷೇಕ ಪೂಜೆಯು ನಿವಾರಿಸಬಲ್ಲದು. ನೋಡಿ, ರುದ್ರಾಭಿಷೇಕ ಅಂದರೆ ಗೊತ್ತು ನಿಮಗೆ. ಆ ರುದ್ರಾಭಿಷೇಕವನ್ನೇ ಶಿವನಿಗೆ 10 ಸಾರಿ ಮಾಡ್ತಾರೆ. 10 ಸರ್ತಿ ರುದ್ರಾಭಿಷೇಕವ ನಮಕ ಚಮಕ ಹೇಳಿಬಿಟ್ಟು ಮಾಡ್ತಾರೆ. 10 ಸಾರಿ ರುದ್ರಾಭಿಷೇಕವನ್ನು ಮಾಡಿದರೆ ಅದನ್ನು ಶತರುದ್ರಾಭಿಷೇಕ ಅಂತ ಕರೆಯಲಾಗ್ತದೆ. ಈ ಶತರುದ್ರಾಭಿಷೇಕವನ್ನು ನೋಡಿ, ಶಾಸ್ತ್ರಿಗಳನ್ನು ಕರೆಸಿಯೇ ಶಾಸ್ತ್ರೋಕ್ತವಾಗಿ ಮಾಡಿಸಿ ತುಂಬ ಒಳ್ಳೆಯ ಉಪಯೋಗ ಆಗ್ತದೆ. ನಿಮ್ಮ ಕರ್ಮ ಕಳೆದಂತೆಲ್ಲ ನಿಮಗೆ ಜೀವನದಲ್ಲಿ ಒಳಿತನ್ನು ಕಾಣಬಹುದು, ಬೆಳಕನ್ನು ಕಾಣಬಹುದು. ನೀವು, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು ಎಲ್ಲರಿಗೂ ಕೂಡ ಯಶಸ್ಸು, ನೆಮ್ಮದಿ, ಸುಖ ಸೌಖ್ಯಾದಿಗಳು ಹುಡುಕಿಕೊಂಡು ಬರುತ್ತದೆ. ನೋಡಿ, ಶಿವನ ಪೂಜೆ ಮಾಡೋದರಿಂದ, ಈ ಶತರುದ್ರಾಭಿಷೇಕವನ್ನು ಮಾಡುವುದರಿಂದ ಶಿವ ಅತ್ಯಂತ ಸುಲಭದಲ್ಲಿ ಒಲಿತಾನೆ ಯಾವಾಗಲೂ. ನೋಡಿ, ಶಿವ ಅಂದರೆ ಅಭಿಷೇಕ ಪ್ರಿಯನಾಂ ಶಿವ ಅಂತ, ಈಶ್ವರ ಅಂತ. ಶಿವನಿಗೆ ನೀರೆರೆದ್ರೆ ಸಾಕು, ಜಲಾಭಿಷೇಕ ಮಾಡಿದರೆ ಸಾಕು, ಆತ ತೃಪ್ತನಾಗಿಬಿಡ್ತಾನೆ, ಆಶೀರ್ವದಿಸುತ್ತಾನೆ. ಅಂಥ ಶಿವನಿಗೆ ಶತರುದ್ರಾಭಿಷೇಕ ಮಾಡಿದರೆ ನಿಮ್ಮ ಕರ್ಮಗಳು ಕಳೆಯುವುದು ನಿಶ್ಚಿತ. ನೋಡಿ, ಶಾಸ್ತ್ರೋಕ್ತವಾಗಿಯೇ ಶಾಸ್ತ್ರಿಗಳನ್ನು ಕರೆಸಿಬಿಟ್ಟು ಯಾರು ಆರ್ಥಿಕವಾಗಿ ಚೆನ್ನಾಗಿದ್ದೀರಾ ಅವರು ಮಾಡಿಸಿ. ನೋಡಿ, ನನ್ನ ಗುರುಗಳು ನನಗೆ ಶತರುದ್ರಾಭಿಷೇಕವನ್ನು ಮಾಡಲಿಕ್ಕೆ ಹೇಳಿದರು. ನೋಡಿ, ಅದು ಕೂಡ ಅವರ ಸಮ್ಮುಖದಲ್ಲೇ, ಅವರ ಸನ್ನಿಧಾನದಲ್ಲಿಯೇ ಅವರು ನೋಡಿ ಅತ್ಯಂತ ಸುಲಭವಾಗಿ
ದುಡ್ಡು ಖರ್ಚಿಲ್ದಂಗೆ, ಯಾವ ಶಾಸ್ತ್ರಿಗಳು ಸಹಾಯ ಇಲ್ದಂಗೆ ಮಾಡೋದು ಹೇಳ್ಕೊಟ್ರು ಅದನ್ನು ನಾಳಿನ ವಿಡಿಯೋದಲ್ಲಿ. ಯಾರು ಬಡವರಿದ್ದೀರಾ, ಯಾರು ಆರ್ಥಿಕವಾಗಿ ಸಬಲರಿಲ್ಲವೋ, ನೀವು ಆರ್ಥಿಕವಾಗಿ ಇಲ್ಲಪ್ಪ ನಮ್ಮ ಕೈ ಖರ್ಚು ಮಾಡೋಕ್ಕಾಗಲ್ಲ ಅನ್ನೋದಾದರೆ ನಾಳಿನ ವಿಡಿಯೋದಲ್ಲಿ ನಾನು ಹೇಗೆ ಮಾಡಿದೆ ಅದನ್ನು ಶತರುದ್ರಾಭಿಷೇಕ ಪೂಜೆಯನ್ನು ನನ್ನ ಗುರುಗಳು ಹೇಗೆ ಮಾಡಲಿಕ್ಕೆ ಹೇಳ್ಕೊಟ್ರು ಅಂತ ತಿಳಿಸ್ತೇನೆ. ದಯವಿಟ್ಟು ನಾಳಿನ ವಿಡಿಯೋವನ್ನು ನೋಡಿ ಮತ್ತು ಈ ವಿಡಿಯೋವನ್ನು ಕೂಡ ಸಂಪೂರ್ಣವಾಗಿ ನೋಡಿ. ಯಾಕೆಂದರೆ ನನ್ನ ಗುರುಗಳು ಹೇಳಿಕೊಟ್ಟಾಗ, ಅಂದರೆ ನಾನು 2006ರಲ್ಲಿ ಗುರುಗಳು ನಾನು ಮೊದಲು ಹೋದಾಗಲೇ ಹೇಳಿದರು, ನೋಡಪ್ಪ ನೀನು ಇಲ್ಲಿ ಉಳಿಯತಕ್ಕದ್ದು ಮತ್ತು ಆ ಗುಡಿಯಲ್ಲಿ, ಅಂದರೆ ಅಲ್ಲಿ ಈಶ್ವರನ ಗುಡಿಯೂ ಇತ್ತು, ಆ ಈಶ್ವರನಿಗೆ ಪೂಜೆ ಮಾಡತಕ್ಕದ್ದು ಅಂತ ಹೇಳಿದರು. ಇದೇ ಶತರುದ್ರಾಭಿಷೇಕ ರೀತಿಯನ್ನು ಅವರು ಹೇಳಿದ ರೀತಿಯಲ್ಲಿ ಮಾಡಬೇಕಂತ ಹೇಳಿದರು, ಅತ್ಯಂತ ಸುಲಭವಾಗಿ. ಶಾಸ್ತ್ರೋಕ್ತ ಗೀತ್ರೋಕ್ತ ಏನೂ ನೋಡಬೇಡ, ನೀನು ಶಿವನಿಗೆ ಪೂಜೆ ಮಾಡು, ಶಿವ ಏನು ಕೇಳಲ್ಲ, ಭಕ್ತಿಯನ್ನು ಮಾತ್ರ ಕೇಳ್ತಾನೆ ಅಂತ ಹೇಳಿದರು. ಆದ್ದರಿಂದ ನಾನು ಆಗ ಏನು ಗುರುಗಳು ಹೇಳಿದಾಗ ನಾನು ನೆಗ್ಲೆಕ್ಟ್ ಮಾಡಿದೆ ನೋಡಿ. ನಾನು ಅವ್ರು ಹೇಳಿದ ಕೂಡಲೇ ಆಚರಣೆ ಮಾಡಲಿಲ್ಲ ನೋಡಿ. ನಾವು ಒಳ್ಳೆಯದನ್ನು ಬೇಗ ಮಾಡೋದಿಲ್ಲ, ಕೆಟ್ಟದ್ದನ್ನು ಬೇಗ ಮಾಡಿಬಿಡ್ತೇವೆ. ಇದಕ್ಕೊಂದು ಉದಾಹರಣೆ ರಾವಣ ಹೇಳ್ತಾನೆ ಒಂದು ಮಾತನ್ನ. ಏನಪ್ಪ ಅಂದರೆ, ರಾವಣನ ತಾಯಿ ಆತ್ಮಲಿಂಗವನ್ನು ತಾಂಬ ಮಗ ಅಂತ ಹೇಳಿದಾಗ ರಾವಣ ತಡ ಮಾಡಿ ತುಂಬ ಲೇಟಾಗಿ ತರ್ತಾನೆ, ತುಂಬ ತಡವಾಗಿ ಆತ್ಮಲಿಂಗವನ್ನು ತರ್ತಾನೆ. ಆದರೆ ಶೂರ್ಪನಖಿ ರಾವಣನ ತಂಗಿ ಬಂದು ಹೇಳಿದಾಗ ಸೀತೆಯನ್ನು ಅತ್ಯಂತ ಬೇಗ, ಅತ್ಯಂತ ಅವಸರದಲ್ಲಿ ಹೋಗಿ ಸೀತೆಯನ್ನು ಅಪಹರಣ ಮಾಡ್ಕೊಂಡು ಬಂದ್ಬಿಡ್ತಾನೆ ನೋಡಿ. ಕೆಟ್ಟದ್ದನ್ನು ಬೇಗ ಮಾಡ್ದ, ಒಳ್ಳೆಯದನ್ನು ತುಂಬ ತಡವಾಗಿ ಮಾಡ್ದ. ಉಲ್ಟಾ ಆಗಿದ್ರೆ ಒಳ್ಳೆಯದನ್ನು ಬೇಗ ಮಾಡಿಬಿಟ್ಟು ಸೀತೆಯ ಅಪಹರಣವನ್ನು ಲೇಟಾಗಿ ಹೋಗಿದ್ರೆ, ಅಂದರೆ ಅಷ್ಟರೊಳಗಾಗಿ ಆತನ ಮನಸ್ಸು ಬದಲಾಗೋದಿತ್ತಲ್ವ. ಅದಕ್ಕಾಗಿ ಕೆಟ್ಟದ್ದನ್ನು ನಾವು ಮಾಡುವುದನ್ನು ಮುಂದೆ ಹಾಕಬೇಕು, ಒಳ್ಳೆಯದನ್ನು ಮಾತ್ರ ಬೇಗ ಮಾಡಬೇಕು. ಹಾಗೆಯೇ ಈ ಶತರುದ್ರಾಭಿಷೇಕ ಅಂತ ಏನು ಹೇಳಿದ್ದೇನೆ, ಮೊನ್ನೆ ಕೂಡ ಈಗೊಂದು 3 ತಿಂಗಳ ಹಿಂದೆ ಒಬ್ಬರಿಗೆ ಹೇಳಿದೆ, ಅವರು ಇವತ್ತಿನವರೆಗೂ ಮಾಡಿಲ್ಲ ನೋಡಿ. ಕರ್ಮ ಕಳೆಯಲಿಕ್ಕೆ ಬಿಡುವುದಿಲ್ಲ. ಯಾವ ಕರ್ಮ ಇರುತ್ತೋ ಆ ಕರ್ಮ ಅದನ್ನು ಕಳಿಲಿಕ್ಕೆ ಕರ್ಮವೇ ಬಿಡುವುದಿಲ್ಲ. ಅದಕ್ಕಾಗಿ ನಾನು ಏನು ಹೇಳ್ತೇನೆ, ಈ ಶತರುದ್ರಾಭಿಷೇಕವನ್ನು ಮಾಡೋದೇ ಆದರೆ ತುಂಬ ಬೇಗನೆ ಮಾಡಿ, ಕರ್ಮ ಕಳೀತದೆ. ನನ್ನ ಗುರುಗಳು ಹೇಳಿದಾಗ ಬೇಗ ನಾನು ಮಾಡಲಿಲ್ಲ, 1 ವರ್ಷ ಬಿಟ್ಟು ಮತ್ತೆ ಗುರುಗಳು ಹೇಳಿದರು, ನೋಡಪ್ಪ ನೀನು ಇಲ್ಲಿರಬೇಕು, ಅಲ್ಲಿ ಶಿವನಿಗೆ ಈಶ್ವರ ಲಿಂಗಕ್ಕೆ ಪೂಜೆ ಮಾಡಬೇಕು ಅಂತ ಹೇಳಿದರು. ನೋಡಿ, ಆ ಪೂಜೆಯನ್ನು 1 ವರ್ಷ ಬಿಟ್ಟು ಮಾಡಿದೆ, ಕರ್ಮ ಕಳೀತು, ಒಳ್ಳೆಯದಾಗ್ಲಿಕ್ಕೆ ಶುರುವಾಯಿತು. ಗುರುಗಳು ಹೇಳಿದರು, ನೋಡಪ್ಪ ಜಗತ್ತೇ ನಿನ್ನನ್ನು ಮೆಚ್ಚುವಂತೆ ಮಾಡ್ತೇನೆ ಅಂತ ಹೇಳಿದರು. ನಾನು ಹೇಳಿದ್ದೆ ಗುರುಗಳೇ ನನ್ನ ಜೊತೆಗೆ ಇಲ್ಲಿ ಬರಲಿಕ್ಕೂ ಕೂಡ ಯಾರೂ ಇಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದ ಮಾತು, ಜಗತ್ತೇ ನಿನ್ನ ಜೊತೆಗೆ ಇರುವಂತೆ ಮಾಡ್ತೇನೆ ಅಂತ ಹೇಳಿದ್ರು. ಈ ದಿನ ಆ ಮಾತು ನಿಜ ಆಗ್ತಾ ಇದೆ. ಗುರುಗಳಿಗೆ ನಾನು ಋಣಿಯಾಗಿರ್ತೇನೆ, ಗುರುಗಳಿಗೆ ಶರಣಾರ್ಥಿ. ನೋಡಿ, ನೀವು ನಾನು ಮಾಡಿದ ತಪ್ಪು ಮಾಡಲಿಕ್ಕೆ ಹೋಗಬೇಡಿ. ನೀವು ಅತ್ಯಂತ ಬೇಗ ಈ ಶತರುದ್ರಾಭಿಷೇಕವನ್ನು, ಆದರೆ ಶಾಸ್ತ್ರಿಗಳು ಕಟಕ ಮಾಡಿಸಿ ಶಾಸ್ತ್ರೋಕ್ತವಾಗಿ ಇಲ್ಲವಾದಲ್ಲಿ ನೀವೇ ಮಾಡೋದನ್ನು ನಾಳೆ ಹೇಳಿಕೊಡ್ತೇನೆ. ಇನ್ನೊಂದು ಅತ್ಯಂತ ಮುಖ್ಯ ವಿಷಯ ಏನಪ್ಪ ಅಂದರೆ, ಈ ಶತರುದ್ರಾಭಿಷೇಕವನ್ನು ಯಾರಿಗೆ ಅತೀ ಕಷ್ಟ ಇದೆ, ಅತ್ಯಂತ ಕಠಿಣವಾದ ಒಂದು ಪರಿಸ್ಥಿತಿಯಲ್ಲಿದ್ದೀರಾ, ನೀವು ಒಂದು ಸರ್ತಿಯಲ್ಲ 5 ಸರ್ತಿ ಮಾಡಿಸತಕ್ಕದ್ದು ಶತರುದ್ರಾಭಿಷೇಕವನ್ನು. 1 ತಿಂಗಳಿಗೆ ಒಮ್ಮೊಮ್ಮೆ, ಅಂದರೆ 1 ತಿಂಗಳಿಗೆ ಒಮ್ಮೆ, ಹಾಗೆ 5 ತಿಂಗಳಿಗೆ 5 ಆಗಬೇಕು. ಆ ರೀತಿ ಮಾಡಿಸ್ಬಿಟ್ರೆ ನಿಮ್ಮ ಕರ್ಮ ನಿವಾರಣೆ ಆಗ್ತದೆ. 5 ಸಲ ಮಾಡಿದರೆ ಸಾಕು. 1 ತಿಂಗಳಿಗೆ ಒಮ್ಮೊಮ್ಮೆ ಮಾಡಿಸ್ಬಿಡಿ, 5 ತಿಂಗಳಿಗೆ 5 ಸಲ ಆಗುತ್ತೆ. ನಿಮ್ಮ ಕರ್ಮ ಕಳೆದಿರುತ್ತೆ. ಆ ನಂತರ ನಿಮ್ಗೆ ಏನಾರೇ ತೊಂದರೆ ಇದ್ರೆ, ಅಕಸ್ಮಾತ್ ಏನು
ವಾಮಾಚಾರ ಪ್ರಯೋಗ ಆಗಿದ್ರೆ ಅದು ತಂತಾನೆ ದಾರಿ ಸಿಗುತ್ತೆ ತೆಗೆಸ್ಲಿಕ್ಕೆ, ಅಥವಾ ನಿಮ್ಮ ಏನು ಕರ್ಮಗಳು ಕಳೆದ ಮೇಲೆ ಒಳ್ಳೇದಾಗ್ಲಿಕ್ಕೆ ತಂತಾನೆ ಶುರು ಆಗ್ತದೆ. ಮನೆಯಲ್ಲಿಯೂ ಕೂಡ ಏನು ಜಗಳ, ಸುಮ್ಮನೆ ಜಗಳ, ಕೋಪ, ತಾಪಗಳಿರ್ತವೆ, ಅವೆಲ್ಲ ನಿವಾರಣೆ ಆಗ್ತದೆ. ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ. ಭಗವಂತನನ್ನು ನಂಬಿ ಈಶ್ವರನ ಪಾದವನ್ನು ಹಿಡ್ಕೊಳ್ಳಿ, ಶಿವಲಿಂಗಕ್ಕೆ ಶತರುದ್ರಾಭಿಷೇಕವನ್ನು ಮಾಡಿಸಿ, ಯಾರಿಗೆ ಬಹಳ ಕಷ್ಟ ಇದೆಯೋ 5 ಸರ್ತಿ ಮಾಡಿಸಿ. ಶುಭವಾಗಲಿ.